Hello everyone, All in One Bite channel presents Milk Mysore Pak. ನೀವೆಲ್ಲ ನಾರ್ಮಲ್ ಮೈಸೂರು ಪಾಕ್ ತಿಂದೇ ಇರ್ತೀರಾ. ಈ ಮಿಲ್ಕ್ ಮೈಸೂರು ಪಾಕ್ನ ಒಂದೇ ಒಂದ್ಸಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತೀರಾ. ಡಿಫ್ರೆಂಟ್ ಆ್ಯಂಡ್ ಸ್ವೀಟಿ ಆದಂಥ ಮೈಸೂರು ಪಾಕ್. ಈ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಈ ಟೇಸ್ಟಿ ಡಿಫ್ರೆಂಟ್ ಸ್ವೀಟಿ ಆದಂಥ ಮಿಲ್ಕ್ ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲದಾಗಿ ಒಂದು ಕಡಾಯಿಗೆ ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊಳ್ಳಿ. ನೀಟಾಗಿ ಗಂಟೆಲ್ಲ ಇರಬಾರ್ದು, ಆ ಥರ ಜರಡಿ ಇಟ್ಕೊಂಡು ಕಡಲೆ ಹಿಟ್ಟನ್ನು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆದಮೇಲೆ ಅದೇ ಹಿಟ್ಟಿಗೆ ಅರ್ಧ ಕಪ್ ಆಗೋಷ್ಟು ಮಿಲ್ಕ್ ಪೌಡರ್ ಅಂದರೆ ಹಾಲು ಪುಡಿನ ಹಾಕ್ಕೊಂಡು ನೀಟಾಗಿ ಜರಡಿ ಇಟ್ಕೊಂಡು ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ 1 ಕಪ್ ಆಗೋಷ್ಟು ಹಸುವಿನ ತುಪ್ಪನ ಕರಗಿಸ್ಕೋಬೇಕು. ನಾವಿಲ್ಲಿ ಅಕ್ಷಯಕಲ್ಪ ಅವ್ರದ್ದು ಆರ್ಗ್ಯಾನಿಕ್ ಕೌಗಿನ ಯೂಸ್ ಮಾಡ್ತಾಯಿದ್ದೀವಿ. ಇದು ಬಂದು ಆರ್ಗ್ಯಾನಿಕ್ ಕೌಗಿ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. 1 ಕಪ್ ಆಗೋಷ್ಟು ಹಸುವಿನ ತುಪ್ಪನ ನೀಟಾಗಿ ಮೆಲ್ಟ್ ಮಾಡ್ಕೊಳ್ಳಿ. ತುಪ್ಪ ಕರಗಾದ್ಮೇಲೆ ನಾವೇನು ಆವಾಗಲೇ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಆ ಹಿಟ್ಟಿಗೆ ಅರ್ಧ ಕಪ್ ಆಗೋಷ್ಟು ತುಪ್ಪ, ಕರಗಿಸಿರೋವಂಥ ತುಪ್ಪನ ಹಾಕ್ಕೊಂಡು ಇಷ್ಟನ್ನು ಕೂಡ ನೀಟಾಗಿ ಗಂಟಿಲ್ದಲೇ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈ ಕಡೆ ಒಂದು ಕಡಾಯಿಗೆ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಆ ಸಕ್ಕರೆಗೆ ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 1 ಎಳೆ ಪಾಕ ಬರೋ ತನಕ ನೀಟಾಗಿ ಕುದಿಸ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, 1 ಎಳೆ ಪಾಕ ಬರೋ ತನಕ ನೀಟಾಗಿ ಕುದಿಸ್ಕೋಬೇಕು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಒಂದೆಳೆ ಪಾಕ ಬಂದಿದೆಯಾ ಅಥವಾ ಇಲ್ವಾ ಅಂತ. ನೋಡಿ, ಈ ಥರ ಪಾಕ ಬಂದಾದಮೇಲೆ ಇದಕ್ಕೆ ನಾವೇನು ಆವಾಗಲೇ ಹಿಟ್ಟನ್ನು ತುಪ್ಪದ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ ಗಂಟಿಲ್ದಾಗೆ, ಆ ಹಿಟ್ಟನ್ನೆಲ್ಲ ಇದರೊಳಗಡೆ ಈ ಪಾಕದೊಳಗಡೆ ಹಾಕ್ಕೊಂಡು ನೀಟಾಗಿ ಕೈ ಬಿಡ್ದಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇರೋ ಥರ ನಿಧಾನಕ್ಕೆ ನೀಟಾಗಿ ತಾಳ್ಮೆಯಿಂದ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ನೀಟಾಗಿ ಬೇಯಿಸ್ಕೊಬೇಕು ಅಂದರೆ ಲೋ ಫ್ಲೇಮಲ್ಲಿ ಒಂದು 20 ಮಿನಿಟ್ಸ್ ತನಕನಾದರೂ ಇದನ್ನು ಕೈ ಬಿಡ್ತಲೇ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಧ್ಯದಲ್ಲಿ ನಾವೇನು ಆವಾಗಲೇ ಅರ್ಧ ತುಪ್ಪನ ಇಟ್ಕೊಂಡಿದ್ವಿ ಅಲ್ವಾ, ಆ ತುಪ್ಪನ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಇಲ್ಲಿ ನಾವು ತೋರಿಸ್ತಾ ಇರೋ ಥರ ಸ್ವಲ್ಪ ತುಪ್ಪನ ಅರ್ಧ ಟೈಮ್ಗೆ ಈ ಥರ 1-2 ಮಿನಿಟ್ಸ್ ಆದಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಈಗ ಸ್ವಲ್ಪ ಗಟ್ಟಿ ಆಗ್ತಿದೆ ಅಲ್ವಾ, ಇಲ್ಲಿ ನೋಡ್ತಾ ಇರ್ಬೋದು. ತುಪ್ಪ ಕಾದೇ ಇರಬೇಕು ನಾವು ಹಾಕ್ಬೇಕಾರೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾನೇ ಇರಿ, ಕೈ ಬಿಡಬೇಡಿ. ಮತ್ತು ಈ ಕಡೆ ಬಾಕ್ಸ್ ಅಥವಾ ಮೋಲ್ಡ್ಗೆ ಈ ಥರ ತುಪ್ಪನ ಸರೋಬೇಕು. ನೀವು ಲಂಚ್ ಬಾಕ್ಸ್ಗಾದರೂ ಹಾಕ್ಬೋದು ಅಥವಾ ಮೋಲ್ಡ್ ಇದ್ದರೆ ಮೋಲ್ಡೇ ಯೂಸ್ ಮಾಡ್ಬೋದು. ನೀಟಾಗಿ ಈ ಥರ ತುಪ್ಪನ ಹಾಕಿ ನೀಟಾಗಿ ತುಪ್ಪನ ಸೊರೋಕೋಬೇಕು. ನೋಡಿ, ಈಗ ಆಗಿದೆ ಫುಲ್ಲು. ಇದನ್ನೆಲ್ಲ ನಾವೇನು ತುಪ್ಪ ಸೊರ್ಬಿಟ್ಕೊಂಡಿದ್ವಿ ಅಲ್ವಾ, ಆ ಮೋಲ್ಡ್ಗೆ ಹಾಕ್ಕೊಂಡು ನೀಟಾಗಿ ಸೆಟ್ ಆಗೋದಕ್ಕೆ ಇಡಬೇಕಾಗತ್ತೆ. ಹಾಕಿದ ತಕ್ಷಣವೇ ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ರೆಡಿ ಆಯಿತು ಮಿಲ್ಕ್ ಮೈಸೂರು ಪಾಕ್. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತೀರಾ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.